ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ನಿನ್ನೆ ಮೊನ್ನೆಯಿಂದ ತುಂಬ ಚರ್ಚೆಗಳು ನಡೀತಿರೋದು ಏನಪ್ಪ ಅಂದರೆ, ರಮ್ಯಾ ಅವರು ಕೆಲವು ಪೋಸ್ಟ್ಗಳು ಹಾಕಿರ್ತಾರೆ. ಆ ಪೋಸ್ಟ್ಗಳಿಗೆ ಕೆಲವು ದುರಾಭಿಮಾನಿಗಳು, ಕೆಟ್ಟ ಅಭಿಮಾನಿಗಳು ಕೆಟ್ಟದಾಗಿ ಅಶ್ಲೀಲವಾಗಿ ಹೇಳೋಕ್ಕಾಗ್ದಿರೋಂಥ ಪದಗಳನ್ನ ಬಳಸಿ ಕೆಟ್ಟ ಕಮೆಂಟ್ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿ ರಮ್ಯಾ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, ದರ್ಶನ್ ಅಭಿಮಾನಿಗಳು ಹಿಂಗೆ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಹೇಳ್ತೀನಿ. ಯಾರೇ ಆಗಲಿ ಅಭಿಮಾನಿಯಾದವರು ತಮ್ಮ ಹೀರೋ ಆಗಲಿ ತಮ್ಮ ನಟನ ಆರಾಧಿಸಿ, ತಪ್ಪಿಲ್ಲ. ಸಿನಿಮಾಗಳು ನೋಡಿ, ಫಸ್ಟೇನೆ ನೋಡಿ ಆ ಸಿನಿಮಾದಲ್ಲಿ ಏನು ತಪ್ಪಿದೆ, ಏನು ಸರಿ ಇದೆ, ಆ್ಯಕ್ಟಿಂಗ್ ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕಿತ್ತು, ಸಿನಿಮಾದಲ್ಲಿ ಏನು ಚೆನ್ನಾಗಿಲ್ಲ, ಏನು ಚೆನ್ನಾಗಿದೆ, ಇದ್ರ ಬಗ್ಗೆ ವಿಮರ್ಶೆಗಳು ಮಾಡಿ. ಅವ್ರ ಪರ್ಸ್ನಲ್ ಲೈಫ್ನಲ್ಲ, ಬೇರೆಯವ್ರ ಪರ್ಸ್ನಲ್ ಲೈಫ್ನಲ್ಲ. ನಾಚಿಕೆ ಆಗಬೇಕು ಇಂಥ ಮನಸ್ಥಿತಿಗಳಿಗೆ. ಇನ್ನೊಬ್ಬರು ಐಡಿಗಳು ಇದು ಮಾಡೋದು, ಕೆಟ್ಟ ಕಮೆಂಟ್ ಹಾಕೋದು ನಾಚಿಕೆ ಆಗಬೇಕು. ನೀವು ಒಬ್ಬ ಅಭಿಮಾನಿಗಳ ಒಬ್ಬ ನಿಜವಾದ ಅಭಿಮಾನಿಗಳು ಯಾರ್ಯಾದರೂ ಅಷ್ಟೇ ತಾನು ಇಷ್ಟಪಡೋ ಹೀರೋಗೆ, ನಟನಿಗೆ ಯಾವತ್ತೂ ಅವಮಾನ ಆಗತ್ತ ನಡ್ಕೊಳ್ಳಲ್ಲ. ನಿಜ ಹೇಳ್ತೀನಿ, ನಿಜವಾಗ್ಲೂ ಅಭಿಮಾನಿಗಳಲ್ಲ ಇವರು, ಕೆಟ್ಟ ಹುಳಗಳು. ಇವರು ದರ್ಶನ್ ಅಂತಲ್ಲ, ರಮ್ಯಾ ಅಂತಲ್ಲ, ಸ್ವತಃ ದರ್ಶನ್ಗೂ ಕೂಡ ಬಿಟ್ಟಿಲ್ಲ ಇವರು. ಅವರು ಕೂಡ ಬೇರೆ ಐಡಿಯಲ್ಲಿ ಯೂಸ್ ಮಾಡೋದು ಕೆಟ್ಟ ಕಮೆಂಟ್ ಹಾಕ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಫೇಮಸ್ ಆಗಿದ್ದಾನೆ, ಟ್ರೆಂಡಲ್ಲಿದ್ದಾನೆ, 20 ವರ್ಷ ಕಷ್ಟಪಟ್ಟು ಒಬ್ಬ ವ್ಯಕ್ತಿ ದೊಡ್ಡ ಮನಸ್ಸಾಗಿರ್ತಾನೆ, ಅವನ ಹೆಸರನ್ನ ಯೂಸ್ ಮಾಡ್ಕೊಂಡು ಇವರು ಪೋಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಇದ್ರಲ್ಲಿ ಯಾರು ಸರಿ, ಇದ್ರಲ್ಲಿ ಯಾರು ತಪ್ಪು, ಪೋಲ್ ಕ್ರಿಯೇಟ್ ಮಾಡೋದು ಫೇಸ್ಬುಕ್ಕಲ್ಲೆಲ್ಲ. ಹೆಂಗಿದ್ದು ಒಂದು ಡ್ಯಾನ್ಸು ಮಾಡಿರೋ ವೀಡಿಯೋ ಹಾಕ್ಬಿಟ್ಟು, ನಿಮ್ಮ ದರ್ಶನ್ಗೆ ಈ ಥರ ಡ್ಯಾನ್ಸ್ ಬರುತ್ತಾ, ಈ ಥರ ಡ್ಯಾನ್ಸ್ ಮಾಡೋಕ್ಕೆ ಯೋಗ್ಯತೆ ಇದೆಯಾ, ಕೆಪಾಸಿಟಿ ಇದೆಯಾ, ಈ ಥರ ಕಮೆಂಟ್ಗಳು ಹಾಕೋದು. ಅವನು ಬರುತ್ತಾ ಬಿಡುತ್ತಾ ಕಮೆಂಟ್ ಹಾಕಿರೋ, ನಿನಗೆ ಬರುತ್ತಪ್ಪ ಡ್ಯಾನ್ಸ್ ಥರ, ನಿನಗೆ ಕೆಪಾಸಿಟಿ ಇದೆಯಾ? ಅಪ್ಪ ಅವರೆಲ್ಲೋ ಕೂತಿರ್ತಾರೆ, ಅವರೆಲ್ಲೋ ಮಾಡ್ತಿರ್ತಾರೆ, ಅವ್ರಿಗೆ ಇದಕ್ಕೂ ಸಂಬಂಧನೇ ಇರೋಲ್ಲ. ಯಾವುದಕ್ಕೂ ಸಂಬಂಧ ಕಲ್ಪಿಸೋದು. ಧ್ರುವ ಸರ್ಜಾ ಅವರು ಹಿಂಗೆ ಒಂದು ವಿಡಿಯೋ ಹಾಕಿರ್ತಾರೆ ಕೇಳಿ ಶೂಟಿಂಗ್ ಟೈಮಲ್ಲಿ, ನಾನು ನನ್ನ ಹೆಂಡತಿ ಜೊತೆ ಇದ್ದೀನಿ ನಾನು ಊಟ ಹಾಕಿರ್ತಾರೆ. ಅವ್ರ ಹೆಂಡತಿ ಕೂಡ ಅದಕ್ಕೆ ರಿಪ್ಲೈ ಮಾಡಿರ್ತಾರೆ, ನಾನು ಕೇಳಿ ಜೊತೆ ಇದ್ದೀನಿ ಅಂತ. ಅದು ಕಮೆಂಟ್ಗಳು ನೋಡಬೇಕು. ಅಬ್ಬಬ್ಬಬ್ಬ ಯಾವ ಥರ ಕಮೆಂಟು. ನಾನು ಪಟ್ಟಣಿಗೆ ಸೆಡ್ಡಿಲ್ಲಿದ್ದೀನಿ, ನಾನು ರೇಣುಕಾ ಸ್ವಾಮಿ ಜೊತೆ ಇದ್ದೀನಿ, ನಾನು ಪವಿತ್ರ ಗೌಡನ ಜೊತೆ ಇದ್ದೀನಿ, ನಾನು ಸುಬ್ಬಿ ಜೊತೆ ಇದ್ದೀನಿ. ದರ್ಶನ್ಗೂ ಕೂಡ ಕೆಟ್ಟ ಕಮೆಂಟು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವ್ರು ನಿಜವಾದ ಅಭಿಮಾನಿಗಳ ನಿಜವಾದ ಅಭಿಮಾನಿಗಳು ಹೆಂಗಿರ್ತಾರೆ ಗೊತ್ತಾ? ಮೈಸೂರಲ್ಲಿ ಒಬ್ಬ ನಿಜವಾದ ಅಭಿಮಾನಿ ಇದ್ದಾರೆ. ದರ್ಶನ್ ಯಾವುದೇ ಪಿಕ್ಚರ್ ರಿಲೀಸ್ ಆಗಲಿ 40-50 ಟಿಕೆಟ್ ಒಬ್ಬರೇ ತಗೋತಾರೆ, ಅಂಥ ದುಡ್ಡಿಂದ. ಒಂದಿನ ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ, ಒಂದಿನ ಒಬ್ರಿಗೆ ಹೇಳ್ಕೊಂಡಿಲ್ಲ. ಅಕ್ಕಪಕ್ಕ ಸ್ನೇಹಿತರು ಕೊಡಿಸ್ತಾರೆ ಟಿಕೆಟ್ನವರು. ದರ್ಶನ್ ಬರ್ತಡೇ ಆಯಿತು ಅಂದರೆ ಅನ್ನದಾನ ಮಾಡ್ತಾರೆ. ಯಾವತ್ತು ದರ್ಶನ್ ಹೆಸರನ್ನ ಇದುವರೆಗೆ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿಲ್ಲ, ದರ್ಶನ್ ಹೆಸರನ್ನ ಎಲ್ಲಿ ಹೇಳ್ಕೊಂಡಿಲ್ಲ. ಅದು ಅಭಿಮಾನ. ಈ ನನ್ನ ಮಕ್ಕಳು ಕೆಲವರೆಲ್ಲ ದರ್ಶನ್ ಒಂದೆರಡು ಫೋಟೋ ತಗೊಬಿಡೋದು, ತಮಗೂ ಪಬ್ಲಿಸಿಟಿ ಬೇಕು, ಫಾಲೋವರ್ಸ್ ಬೇಕು, ಅವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ಫೋಲ್ಗರ್ ಕ್ರಿಯೇಟ್ ಮಾಡೋದು. ಅವ್ರು ಸರಿ, ಇವ್ರು ಸರಿ, ಆ ಇರೋ ತಪ್ಪು ಅಂದ್ಬಿಟ್ಟು ಈ ನನ್ನ ಮಕ್ಕಳು ತಾವು ಬೆಳೆಯೋಕ್ಕೋಸ್ಕರ ಒಬ್ಬ 20 ವರ್ಷ ಕಷ್ಟಪಟ್ಟು ಬೆಳೆದಿರೋ ಹೀರೋನ ಹೆಸರನ್ನ ಹಾಳು ಮಾಡ್ತವ್ರೆ. ನಾಚಿಕೆ ಆಗಬೇಕು ಇಂಥ ಬದುಕುಗಳಕ್ಕೆ. ಈ ಹಿಂದೆ ಸಂಜು ಬಸಯ್ಯ, ಆ ವ್ಯಕ್ತಿ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋಲ್ಲ, ಯಾರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಲ್ಲ. ಅವನಾಯಿತು, ಅವ್ನ ಕೆಲಸ ಆಯ್ತು, ಹಂಗೆ ಮಾಡ್ಕೊಂಡಿದ್ದಾನೆ ಪಾಪ. ಅವ್ನ ಹೆಂಡ್ತಿ ಅವನಿಗೂ ಹೈಟ್ ಬಗ್ಗೆ ಕಂಪೇರ್ ಮಾಡಿದ್ದಾರೆ. ಅವ್ನ ಹೆಂಡ್ತಿ ಅಷ್ಟು ಹೈಟ್ ಇದ್ದಾಳೆ, ಇವನು ಅಷ್ಟು ಹೈಟ್ ಇದ್ದಾನೆ, ಹೆಂಗೆ ಜೀವನ ಅಂತ, ಹೆಂಗೆ ಸಂಸಾರ ಅಂತ. ಅವ್ನ ಸಂಸಾರ ಬದಲು ನಿಮ್ಮ ಸಂಸಾರ ನೋಡ್ಕೊಳ್ರಿ. ಅವ್ನು ಮದುವೆನೇ ಆಗಿದೆ, ಸಾಧನೆ ಮಾಡಿದ್ದಾನೆ, ಕೆಲವು ಹುಡುಗಿ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಾಚಿಕೆ ಆಗಬೇಕು. ಅವ್ರು ಕಮೆಂಟ್ ಹಾಕಿರೋ ಹುಡುಗನಿಗೆ ಕನಿಷ್ಠ 23-24 ವಯಸ್ಸಿರ್ಬೋದು ಅಷ್ಟೇ. ತಂದೆ ತಾಯಿಗಳು ಕಷ್ಟಪಟ್ಟು ಸಾಲ ಮಾಡಿ ಓದಲಿ ಅಂತ ಸ್ಕೂಲು ಕಾಲೇಜಿಗೆ ಕಳಿಸ್ತಾರೆ. ನೀವು ಬರೀ ತಂದೆ ತಾಯಿಗಳ ಆಸೆಗಳು ನಿರಾಸೆ ಮಾಡಲ್ಲ, ನಿಮ್ಮ ಭವಿಷ್ಯಗಳನ್ನ ಹಾಳು ಮಾಡ್ಕೊತಾ ಇದ್ದೀರಾ. ಅವನು ಯಾವನೋ ಹಂಗೆ ಕಮೆಂಟ್ ಹಾಕ್ಬಿಟ್ಟು ಹೋದ, ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ನಡುರಲ್ಲಿ. ಇವತ್ತು ಮನುಷ್ಯನ ಕೊಲೆ ಮಾಡೋಕ್ಕೆ ಮುಚ್ಚುದೊಣೆ ಬೇಕಿಲ್ಲ, ಸೋಷಿಯಲ್ ಮೀಡಿಯಾ ಸಾಕು. ಏಕೆ ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮು, ಬೆಳೆಯೋಕ್ಕೆ ತುಂಬ ಆಪ್ಷನ್ಗಳಿದೆ. ಬೆಳೀರಿ, ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾನ. ಇಂಥ ಕೆಟ್ಟಾಗಿ ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ, ಇನ್ನೊಬ್ಬರನ್ನ ತೇಜಾವಣೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೊಳ್ಕೋಗ್ಬೇಡಿ. ದರ್ಶನ್ ಸರ್, ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಒಂದು ಕ್ಲಾರಿಟಿ ಕೊಡಿ. ಸುದ್ದಿ ಮಾಧ್ಯಮದಲ್ಲಿ ಏನೋ ನ್ಯೂಸಲ್ಲೇ ಕೊಡಬೇಕು ಅಂತೇನಿಲ್ಲ, ಆ ನ್ಯೂಸನ್ನು ನಂಬಲೇಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೂ ಕೊಡಿ, ಇದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ, ಇಂಥ ಕೆಟ್ಟ ಅಭಿಮಾನಿಗಳನ್ನ ಸಪೋರ್ಟ್ ಮಾಡಲ್ಲ ಅಂತ ಒಂದು ಹೇಳಿಕೆ ಕೊಡಿ. ಅವ್ರು ಹಾಳಾಗೋದಲ್ಲಿ ನಿಮ್ಮ ಹೆಸರು ಹಾಳು ಮಾಡ್ಬಿಡ್ತಾರೆ ಇವ್ರುಗಳಿಗೆ. ಏನಪ್ಪ ಅಂದರೆ ಯೂಸು ಫಾಲೋವರ್ಸ್ ಬೇಕಷ್ಟೇ. ತಾವು ಬೆಳೆಯೋಕ್ಕೋಸ್ಕರ ನಿಮ್ಮ ಹೆಸರನ್ನ ಯೂಸ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡೋಂಥ ಜನ ಇವರು. ದಯವಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿ. ಇವರು ಜಗ್ಗೇಸ್ಗೆ ಶೂಟಿಂಗ್ ಟೈಮಲ್ಲಿ ತೊಂದರೆ ಕೊಟ್ಟಾಗ ನೀವು ಸಾರಿ ಕೇಳಿದಿರಿ, ಆಗಲೇ ನೀವು ವೀಡಿಯೋ ಮಾಡಿ ಹಾಕ್ಬೇಕಿತ್ತು.
ಇಂಥವ್ರು ನಾನು ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಅಂತ. ಈಗಲೂ ಕಾಲ ಮೀರಿಲ್ಲ, ದಯವಿಟ್ಟು ವೀಡಿಯೋ ಮಾಡಾಕಿ. ಇಲ್ಲಾಂದರೆ ನಿಮ್ಮ ಮೌನವನ್ನ ಇವ್ರು ಬಂಡವಾಳ ಮಾಡ್ಕೊಬಿಡ್ತಾರೆ. ಬಿದ್ದಿರೋ ಒಬ್ಬ ಆಳಿಗೆ ಸಿಕ್ತವ್ರನ್ನ ಕಲ್ಲೊಂಬಿಟ್ಟು ನಿಮ್ಮ ಮೌನವನ್ನೇ ಅಸ್ತ್ರ ಮಾಡ್ಕೊಬಿಡ್ತಾರೆ. ಇಂಥ ಕೆಟ್ಟ ಜನ. ದಯವಿಟ್ಟು ನಮಗೆ ಗೊತ್ತು ಒಬ್ಬ ಹೀರೋ ಆಗೋದು ಎಷ್ಟು ಕಷ್ಟ, ಆ ಹೀರೋ ಆದ್ರೂ ಸಿನಿಮಾ ಮಾಡೋದು ಎಷ್ಟು ಕಷ್ಟ, ಅವಕಾಶ ಬಳಸೋದು ಎಷ್ಟು ಕಷ್ಟ. 20 ವರ್ಷ ಕಷ್ಟಪಟ್ಟಿದ್ದೀರಾ ಈ ಹೆಸರು ತಗೊಳಕ್ಕೆ. ನೀವು ನಿಮ್ಮ ಹೆಸರನ್ನ ಹಾಳು ಮಾಡ್ತಾಯಿದ್ದಾರೆ. ಅಭಿಮಾನ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇವರೆಲ್ಲ ನಿಜವಾಗ ಅಭಿಮಾನಿಗಳಲ್ಲ. ನಿಜವಾದ ಅಭಿಮಾನಿಗಳು ಯಾವತ್ತು ಮಾಡೋದು 10% ಮಾಡಿರ್ಬೋದು. ಅಭಿಮಾನಕ್ಕೋಸ್ಕರ ಆನ್ಲೈನ್ ಹಿಂಗೆ ಆಯಿತು, ಬೇರೆಯವ್ರು ಹಿಂಗೆ ಕಮೆಂಟ್ ಮಾಡ್ತೀನಿ ಅನ್ನೋಕ್ಕೋಸ್ಕರ. ನನಗೆ ಬೇಜಾರಾಗ್ತಿರೋದು ಏನಪ್ಪ ಅಂದರೆ ನಿನ್ನೆಯಿಂದ ಹೈದರಾಬಾದ್ ಆಂಧ್ರ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕದಲ್ಲಿ ಒಬ್ಬ ಗೂಂಡ ಹೀರೋ ನನ್ನ ಗೂಂಡ ಅಭಿಮಾನಿಗಳು ಕರ್ಕೊಂಡು ಸಹ ಕಲಾವಿದರಿಗೆ ಧಮಕಿ ಆಗ್ತಾಯಿದೆ ಅಂತ ನ್ಯೂಸ್ಗಳು ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ತುಂಬ ಬೇಜಾರಾಯ್ತು ನನಗೆ ನೋಡಿ. ದಯವಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿ ಸರ್. ಇಲ್ಲಾಂದರೆ ಈ ನನ್ನ ಮಕ್ಕಳು ತಾವು ಬೆಳೆಯೋಕ್ಕೋಸ್ಕರ ನಿಮ್ಮ ಹೆಸರನ್ನ ಹಾಳು ಮಾಡಕ್ಕೆ ಬಿಡ್ತಾರೆ. ನಿಮ್ಗೆ ಎಷ್ಟು ಗುರುಬಲ ಇದೆಯೇ 2019ರಿಂದ ಅಷ್ಟೇ, ನಿಮ್ಗೆ ಶತ್ರುಬಲ ಕೂಡ ಅಷ್ಟೇ ಇದೆ. ದರ್ಶನ್ ಈ ಹೆಸರಿಗೆ ಶತ್ರುಬಲ ಕೂಡ ಅಷ್ಟೇ ಇದೆ. ದಯವಿಟ್ಟು ಹುಷಾರಾಗಿ ವೀಡಿಯೋ ಮಾಡಾಕಿ, ಕ್ಲಾರಿಟಿ ಕೊಟ್ಬಿಡಿ. ನಿಮ್ಮ ಮೌನ ಸಾಕು ಸರ್. ಮೌನ ಇದ್ದಷ್ಟು ಇಂಥ ನನ್ನ ಮಕ್ಕಳು ಉಟ್ಕೊಬಿಡ್ತಾರೆ ಗಂಟೆಗೊಬ್ಬರು. ಈ ಪ್ರಥಮು, ಈ ಲಾಯರ್ ಜಗದೀಶ್ ಬಿಟ್ಟಾಕಿ, ಅವರೆಲ್ಲ ಪಬ್ಲಿಸಿಟಿಗೋಸ್ಕರ ಮಾಡೋಂಥವ್ರು, ಪ್ರಚಾರ ಪ್ರಿಯರು. ಆ ಲಾಯರ್ ಜಗದೀಶು ಕೋರ್ಟಲ್ಲಿ ವಾದ ಮಾಡೋದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಾದ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸ್ತಾನೆ. ಅವ್ನು ಯೂಸ್ಲೆಸ್ಸು ಅಂಥನ್ನೆಲ್ಲ ಬಿಟ್ಟಕ್ಕೆ ರಮ್ಯಂಗಾಗಿರೋ ತಪ್ಪು. ಅದನ್ನು ಪ್ರಶ್ನೆ ಮಾಡ್ತೀನಿ ನಾನು. ಯಾರೇ ಆದರೂ ಅಷ್ಟೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಪರ್ಸ್ನಲ್ ಐಡಿ ಟ್ಯಾಗ್ ಮಾಡಿ ಅವ್ರಿಗೆ ಇಲ್ಲದೇ ನಮಗೆ ಕೆಟ್ಟ ಮೆಸೇಜ್ ಹಾಕೋದು ಫ್ಯಾಮಿಲಿ ಇರ್ತಾರೆ. ದಯವಿಟ್ಟು ಯಾರಾದರೂ ಮಾಡೋಕ್ಕೆ ಹೋಗ್ಬೇಡಿ ಅದನ್ನ. ಯಾವ ಸೆಲೆಬ್ರಿಟಿ ಕೂಡ ಮಾಡಿ ಅಂತ ಹೇಳಲ್ಲ. ಆ ಪುನೀತ್ ರಾಜ್ಕುಮಾರ್ ಸತ್ಯ ಎಷ್ಟು ವರ್ಷ ಆಯಿತು? ಅವ್ರ ಹೆಂಡ್ತಿ ಏನ್ರಿ ಮಾಡಿದರು? ಯಾವತ್ತಾರ ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರ, ಒಬ್ರ ಬಗ್ಗೆ ಕಮೆಂಟ್ ಹಾಕ್ತಾರ. ಅವ್ರಿಗೂ ಬಿಟ್ಟಿಲ್ಲ, ಪರ್ಸ್ನಲಾಗಿ ಅರೆಸ್ಟ್ ಮಾಡಿದ್ದೀರಾ. ಸುದೀಪ್ ಹೆಂಡ್ತಿ ಏನು ಮಾಡಿದರು? ಅವ್ರ ಮಗಳು ಏನು ಮಾಡಿದರು? ಅವ್ರಿಗೂ ಬಿಟ್ಟಿಲ್ಲ. ಧ್ರುವ ಸರ್ ಹೆಂಡ್ತಿ ಏನು ಮಾಡಿದರು? ಅವ್ರ ಕೆಲಸ ಆಯಿತು, ಅವರಾಯಿತು. ಯಾವತ್ತಾರ ಇನ್ನೊಬ್ರ ಬಗ್ಗೆ ಮಾತಾಡ್ತಾರ? ಆಚಿಕೆ ಆಗಬೇಕು ಇಂಥ ಮನಸ್ಥಿತಿಗಳಿಗೆಲ್ಲ. ಸರ್ಕಾರನೂ ಅಷ್ಟೇ ಇಂಥ ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರುಗಳನ್ನ ಬಳಸ್ಕೊಂಡು ಹಿಂಗೆ ಇನ್ನೊಬ್ರಿಗೆಲ್ಲ ಕೆಟ್ಟ ಮೆಸೇಜ್ ಹಾಕೋದು, ಇನ್ನೊಬ್ರ ಹೆಸರನ್ನ ಹಾಳು ಮಾಡೋಂಥ ಕೆಲಸ ಮಾಡೋರಿಗೆ ಸೂಕ್ತ ಕ್ರಮಗಳು ತಗೋಬೇಕು. ಹಾಳಾಗ್ತಿರೋ ದರ್ಶನ್ ಹೆಸರಲ್ಲಿ ಅವ್ರಿಗೆ ಗೊತ್ತಿರುತ್ತೆ 20 ವರ್ಷ ಎಷ್ಟು ಕಷ್ಟಪಟ್ಟಿರ್ತಾರೆ ಈ ಸ್ಟೇಜಿಗೆ ಬರೋಕ್ಕೆ ಅಂತ. ಇವ್ರಿಗೂ ರಾತ್ರಿ ಹೆಸರು ತಗೊಳ್ಳೋಕ್ಕೋಸ್ಕರ ಒಬ್ಬ ದೊಡ್ಡ ಮರ ಆಗಿರೋನ್ನ ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳೋದು. ದಯವಿಟ್ಟು ಯಾರ್ಯಾದರೂ ಅಷ್ಟೇ ಇದನ್ನು ನಿಲ್ಲಿಸಿ. ಅಭಿಮಾನಿಗಳು ಅಷ್ಟೇ ಈ ಥರ ಕಮೆಂಟ್ಗಳು, ಈ ಥರ ಯೂಸ್ಗಳೇನಾದ್ರು ಕಂಡು ಬಂದರೆ, ವೀಡಿಯೋಸ್ಗಳು ಮತ್ತು ಕಮೆಂಟ್ಗಳು ಕಂಡು ಬಂದರೆ ದಯವಿಟ್ಟು ನೀವು ಒಟ್ಟು ಸ್ಕ್ರೀನ್ಶಾಟ್ ತಗೊಂಡು ಹೈಲೈಟ್ ಮಾಡಿ ಅದನ್ನು ಯಾರು ಮಾಡ್ತಾಯಿದ್ದಾರೆ ಅನ್ನೋಣ. ಇದು ನಿಮ್ಮದು ಜವಾಬ್ದಾರಿ. ಒಬ್ಬ ಅಭಿಮಾನಿಯಾಗಿ ನಿಮ್ಮ ಜವಾಬ್ದಾರಿ ಇದು ಮಾಡಿ. ಇನ್ಮೇಲೆ ಯಾರೇ ಮಾಡಿದ್ರು ಅಷ್ಟೇ ಯಾರು ನಿಜವಾದ ಅಭಿಮಾನಿ, ಯಾರು ಫೇಕ್ ಅಭಿಮಾನಿನೂ ಗೊತ್ತಾಗಲಿ. ಫೋಟೋಗಳು ಬಳಸ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ಮಾಡಿ. ದರ್ಶನ್ ಸರ್ ಆದಷ್ಟು ಬೇಗ ಒಂದು ವೀಡಿಯೋ ಮಾಡಿಬಿಡಿ. ಇಲ್ಲಾಂದ್ರೆ ಇಂಥ ನನ್ನ ಮಕ್ಕಳಿಗೆಲ್ಲ ನೀವು ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಯಾರು ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಲೈಕ್ ಮಾಡಿ. ಮುಂದಿನ ವೀಡಿಯೋ ಸಿಗೋ ನೋಡ್ತಾ ಇರಿ. ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.